ಭಾರತದ ಇತಿಹಾಸದಲ್ಲಿ ಗಂಗೆಯ ಉತ್ತರಕ್ಕೆ ಮಾತ್ರವಲ್ಲ, ಸಮುದ್ರದ ಅಲೆಗಳ ಮಧ್ಯೆ ಕೂಡ ಮಹಾನ್ ಸಾಮ್ರಾಜ್ಯಗಳು ಬೆಳೆದಿದ್ದವು. ಮಸಾಲೆಯ ವಾಸನೆಯಿಂದ ವಿಶ್ವವನ್ನು ಆಕರ್ಷಿಸಿದ ವಂಶ, ಮುತ್ತಿನ ಕಾಂತಿಯಿಂದ ಸಾಗರದಾಚೆ ಹೆಸರು ಮಾಡಿದ ವಂಶ. ಇಂದಿನ ಈ ವಿಡಿಯೋದಲ್ಲಿ ನಾವು 2 ಸಾಮ್ರಾಜ್ಯಗಳಾದ ಚೇರ ಮತ್ತು ಪಾಂಡ್ಯ ವಂಶಗಳ ಸಂಪೂರ್ಣ ಇತಿಹಾಸವನ್ನು ವಿಸ್ತಾರವಾಗಿ, ಮೊದಲನೆಯದಾಗಿ ಚೇರ ವಂಶದ ಬಗ್ಗೆ ನೋಡೋಣ. ಚೇರ ರಾಜವಂಶವು ಪ್ರಾಚೀನ ದಕ್ಷಿಣ ಭಾರತದ, ಪ್ರಸ್ತುತ ಕೇರಳ ಮತ್ತು ತಮಿಳುನಾಡಿನ ಭಾಗಗಳು ಪ್ರಮುಖ 3 ದ್ರಾವಿಡ ರಾಜ್ಯಗಳಲ್ಲಿ ಒಂದಾಗಿದೆ. ವಂಶದ ಸ್ಥಾಪಕ ಉಥಿಯಾನ್ ಚೇರಲ್ ಅಥಾನ್, ರಾಜಧಾನಿ ವಂಜಿ ಅಥವಾ ಕರೂರ್ ಆಗಿತ್ತು. ಸಂಗಮ್ ಸಾಹಿತ್ಯದಲ್ಲಿ ಉಲ್ಲೇಖಿತ ಈ ಅರಸರು ಕಡಲ ವ್ಯಾಪಾರದಲ್ಲಿ ಪ್ರಸಿದ್ಧರಾಗಿದ್ದರು. ಇವರ ಭೌಗೋಳಿಕ ವ್ಯಾಪ್ತಿ ಕೇರಳ ಮತ್ತು ತಮಿಳುನಾಡಿನ ಪಶ್ಚಿಮ ಕರಾವಳಿ, ಮಲಬಾರ್ ತೀರ. ಇವರನ್ನು ಕೇರಳ ಪುತ್ರರು ಎಂದು ಕರೆಯಲಾಗುತ್ತಿತ್ತು. ಇವರು ಸಂಗಮ್ ಸಾಹಿತ್ಯ ಮತ್ತು ಮಲಯಾಳಂ ತಮಿಳು ಸಂಸ್ಕೃತಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ರೋಮನ್ನರೊಂದಿಗೆ ಮಸಾಲೆ ಪದಾರ್ಥಗಳ ವ್ಯಾಪಾರ ಮಾಡುತ್ತಿದ್ದರು ಮತ್ತು ಇಂದಿನ ಕೇರಳ ಮತ್ತು ಪಶ್ಚಿಮ ತಮಿಳುನಾಡಿನ ಭಾಗಗಳಲ್ಲಿ ಆಡಳಿತ ನಡೆಸಿದರು. ಪಶ್ಚಿಮ ಘಟ್ಟಗಳು, ಅರಬ್ಬಿ ಸಮುದ್ರ, ನೈಸರ್ಗಿಕ ಬಂದರುಗಳು ಇವುಗಳೇ ಚೇರರ ಶಕ್ತಿಯ ಮೂಲ ಆಗಿದ್ದವು. ಚೇರರ ಆಡಳಿತ ವ್ಯವಸ್ಥೆ ನೋಡುವುದಾದರೆ, ರಾಜನು ಸರ್ವೋಚ್ಚಾಧಿಕಾರಿ, ಸ್ಥಳೀಯ ಮುಖ್ಯಸ್ಥರು, ಗ್ರಾಮಾಧಾರಿತ ಆಡಳಿತ ಇದ್ದವು. ತೆರಿಗೆ, ವ್ಯಾಪಾರ ಶುಲ್ಕ ಇವರ ಮುಖ್ಯ ಆದಾಯ ಆಗಿತ್ತು. ಚೇರರ ಸಮುದ್ರ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ್ದರು. ಚೇರರು ದಕ್ಷಿಣ ಭಾರತದ ಮೊದಲ ಅಂತಾರಾಷ್ಟ್ರೀಯ ವ್ಯಾಪಾರಿಗಳು ಆಗಿದ್ದರು. ವ್ಯಾಪಾರ ಸಂಬಂಧ ಹೊಂದಿದ್ದ ದೇಶಗಳು ರೋಮ್ ಸಾಮ್ರಾಜ್ಯ, ಗ್ರೀಸ್, ಈಜಿಪ್ಟ್ ಮತ್ತು ಅರಬ್ ಪ್ರದೇಶಗಳು ಆಗಿದ್ದವು. ಚೇರರ ಪ್ರಮುಖ ರಫ್ತು ವಸ್ತುಗಳೆಂದರೆ ಕಪ್ಪು ಮೆಣಸು, ದಾಲ್ಚಿನ್ನಿ, ಆನೆದಂತ, ಮುತ್ತು ಆಗಿವೆ. ರೋಮನ್ನರು ಮೆಣಸನ್ನು ಬ್ಲ್ಯಾಕ್ ಗೋಲ್ಡ್ ಎಂದು ಕರೆಯುತ್ತಿದ್ದರು. ಪ್ರಮುಖ ಚೇರ ರಾಜರು ಸೆಂಗುಟ್ಟುವನ್, ಇವನು ಶಕ್ತಿಶಾಲಿ ಯೋಧ ಮತ್ತು ವಿದೇಶಿ ವ್ಯಾಪಾರವನ್ನು ರಕ್ಷಿಸಿದ ರಾಜ ಆಗಿದ್ದಾನೆ. ಇವನು ಕಣಗಿ ದೇವಿಯ ಆರಾಧನೆಯನ್ನು ಉತ್ತೇಜಿಸಿದನು. ಚೇರ ರಾಜರು ಯುದ್ಧಕ್ಕಿಂತ ವ್ಯಾಪಾರಕ್ಕೆ ಹೆಚ್ಚು ಒತ್ತು ನೀಡಿದರು. ಧರ್ಮ ಸಹಿಷ್ಣುತೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದರು. ಇವರ ಸಾಹಿತ್ಯ ಮತ್ತು ಸಂಸ್ಕೃತಿ ಎಂದರೆ, ಸಂಗಮ್ ಸಾಹಿತ್ಯದಲ್ಲಿ ಚೇರರ ಮಹಿಮೆ ಅಪಾರವಾಗಿದೆ. ತಮಿಳು ಮತ್ತು ಪ್ರಾಕೃತ ಭಾಷೆಗಳಿಗೆ ಆಶ್ರಯ ನೀಡಿದರು. ಮಹಿಳೆಯರಿಗೆ ಗೌರವ ಕೊಡುತ್ತಿದ್ದರು. ವ್ಯಾಪಾರಿಗಳಿಗೂ ಸಮಾಜದಲ್ಲಿ ಮಾನ್ಯತೆ ದೊರಕುತ್ತಿತ್ತು. ನಾವು ಎರಡನೆಯದಾಗಿ ಪಾಂಡ್ಯ ವಂಶದ ಬಗ್ಗೆ ನೋಡೋಣ. ಪಾಂಡ್ಯ ವಂಶವು ಇಂದಿನ ದಕ್ಷಿಣ ತಮಿಳುನಾಡಿನಲ್ಲಿ ತಮ್ಮ ಪ್ರಭುತ್ವ ಸ್ಥಾಪಿಸಿತು. ದಕ್ಷಿಣ ತುದಿ, ಬಂಗಾಳ ಕೊಲ್ಲಿಯ ಸಮೀಪ ಮತ್ತು ಸಮುದ್ರ ಸಂಪತ್ತು ಇವರ ಪ್ರದೇಶವಾಗಿತ್ತು. ಇವರ ರಾಜಧಾನಿ ಮಧುರೈ ಆಗಿತ್ತು. ಮಧುರೈ ಪಾಂಡ್ಯರ ರಾಜಕೀಯ ಮಾತ್ರವಲ್ಲ, ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕೇಂದ್ರವೂ ಹೌದು. ನಗರ ಯೋಜನೆ, ದೇವಾಲಯ ಕೇಂದ್ರಿತ ಸಮಾಜ ಮತ್ತು ವ್ಯಾಪಾರ ಮಾರುಕಟ್ಟೆಗಳು ಇವರ ಉತ್ತಮ ಕೊಡುಗೆಯಾಗಿವೆ. ಪಾಂಡ್ಯರ ಆರ್ಥಿಕ ಶಕ್ತಿ ಎಂದರೆ ಅದು ಮುತ್ತಿನ ವ್ಯಾಪಾರ ಆಗಿತ್ತು. ಪಾಂಡ್ಯರು ಜಗತ್ತಿನಲ್ಲಿ ಪ್ರಸಿದ್ಧರಾದದ್ದೇ ಈ ಮುತ್ತಿನ ವ್ಯಾಪಾರದಿಂದ ಆಗಿದೆ. ಸಮುದ್ರದ ಆಳದಿಂದ ಮುತ್ತು ಸಂಗ್ರಹ ಮಾಡಿ ರೋಮ್, ಚೀನಾ, ಅರಬ್ ದೇಶಗಳಿಗೆ ರಫ್ತು ಮಾಡುತ್ತಿದ್ದರು. ಮುತ್ತಿನ ತೆರಿಗೆ ರಾಜ್ಯದ ಮುಖ್ಯ ಆದಾಯವಾಗಿ ಬರುತ್ತಿತ್ತು. ಆ ಕಾರಣಕ್ಕೆ ಪಾಂಡ್ಯರನ್ನು ಪರ್ಲ್ ಫಿಷರಿ ಕಿಂಗ್ಸ್ ಎಂದು ಕರೆಯಲಾಯಿತು. ಪ್ರಮುಖ ಪಾಂಡ್ಯ ರಾಜರು ನೆಡುಂಜೆಳಿಯನ್, ತಲಯಾಲಂಗಾನತ್ತು ಚೆರುವೇಂದನ್ ನಂತರದ ಯುಗದಲ್ಲಿ ಮರುತಾಂಡವಾರಮಾನ ಆಗಿದ್ದರು. ಈ ರಾಜರು ಯುದ್ಧದಲ್ಲಿ ಧೈರ್ಯಶಾಲಿಗಳು, ಸಾಹಿತ್ಯದ ಆಶ್ರಯದಾರರೂ ಆಗಿದ್ದರು. ಅದರ ಜೊತೆಗೆ ಧರ್ಮ ರಕ್ಷಕರೂ ಆಗಿದ್ದರು. ಧರ್ಮ, ದೇವಾಲಯ ಮತ್ತು ಕಲೆಗೆ ಹೆಚ್ಚಿನ ಮಹತ್ವ ನೀಡಿದರು. ಪಾಂಡ್ಯರ ಧರ್ಮ ಶೈವ ಪ್ರಧಾನ ಆಗಿತ್ತು. ಶಿವ ಮತ್ತು ಮೀನಾಕ್ಷಿ ದೇವಿಯ ಆರಾಧನೆ ಇವರ ಕಾಲದಲ್ಲಿ ನಡೆಯುತ್ತಿತ್ತು. ಮಧುರೈ ಮೀನಾಕ್ಷಿ ದೇವಾಲಯ, ಗೋಪುರಗಳು, ಶಿಲ್ಪಕಲೆ, ಚಿತ್ರಕಲೆ ಅದ್ಭುತವಾಗಿತ್ತು. ಪಾಂಡ್ಯರ ಕಾಲದಲ್ಲಿ ದೇವಾಲಯಗಳು, ಶಿಕ್ಷಣ ಮತ್ತು ಕೇಂದ್ರ ಮಧುರೈ ಆಗಿತ್ತು. ಸಂಗಮ್ ಸಾಹಿತ್ಯಕ್ಕೆ ಅತ್ಯಧಿಕ ಆಶ್ರಯ ನೀಡಿದ್ದವರು ಪಾಂಡ್ಯರು. ಕವಿಗಳ ಸಭೆ ಅಂದರೆ ಸಂಗಮ್. ಅಲ್ಲಿ ರಾಜರೇ ಕವಿಗಳಾಗಿದ್ದರು. ಧರ್ಮ, ಯುದ್ಧ, ಪ್ರೀತಿ ಎಲ್ಲಾ ವಿಷಯಗಳು ಇವರ ಸಾಮ್ರಾಜ್ಯದಲ್ಲಿ ಇದ್ದವು. ಕಾಲಕ್ರಮೇಣ ಚೋಳರ ಏರಿಕೆ, ಪಲ್ಲವರ ಪ್ರಭಾವ ಮತ್ತು ಒಳ ರಾಜಕೀಯ ಕಲಹ ಇವುಗಳಿಂದ ಚೇರ ಮತ್ತು ಪಾಂಡ್ಯರ ರಾಜಕೀಯ ಶಕ್ತಿ ಕುಗ್ಗಿತು. ಆದರೆ ಅವರ ಸಾಂಸ್ಕೃತಿಕ ಪರಂಪರೆ ಎಂದಿಗೂ ಅಳಿಯಲಿಲ್ಲ. ಕತ್ತಿ ಹಿಡಿದು ಮಾತ್ರವಲ್ಲ, ವ್ಯಾಪಾರ, ಸಂಸ್ಕೃತಿ ಮತ್ತು ಜ್ಞಾನದಿಂದ ಇತಿಹಾಸ ನಿರ್ಮಿಸಿದ ವಂಶಗಳು ಇವಾಗಿವೆ. ಚೇರ ಮತ್ತು ಪಾಂಡ್ಯ ವಂಶಗಳು ದಕ್ಷಿಣ ಭಾರತದ ಆತ್ಮವೇ ಆಗಿವೆ. ಇತಿಹಾಸ ಅಂದರೆ ಕೇವಲ ದಿನಾಂಕಗಳಲ್ಲ, ಅದು ನಮ್ಮ ಬೇರುಗಳು, ನಮ್ಮ ಗುರುತು. ಮಸಾಲೆಯಿಂದ ಜಗತ್ತನ್ನು ಸಂಪರ್ಕಿಸಿದ ಚೇರರು, ಮುತ್ತಿನಿಂದ ಸಾಗರವನ್ನು ಆಳಿದ ಪಾಂಡ್ಯರು, ಇವರ ಕಥೆಗಳು ಇಂದಿಗೂ ದಕ್ಷಿಣ ಭಾರತದ ಹೃದಯದಲ್ಲಿ ಜೀವಂತವಾಗಿವೆ. ಇಂತಹ ಅಚ್ಚರಿ ಇತಿಹಾಸ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ಇತಿಹಾಸದ ಪಯಣ ಮುಂದುವರಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಸಾಮ್ರಾಜ್ಯದ ಇತಿಹಾಸದೊಂದಿಗೆ ಬರುತ್ತೇನೆ ಸ್ನೇಹಿತರೆ. ಧನ್ಯವಾದಗಳು.